ನಾವು ಅಯೋಧ್ಯೆಗೇನೋ ಬಂದು ತಲುಪಿದ್ದಾಯ್ತು. ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನಾನು ಡೈರೆಕ್ಟ್ ಆಗಿ ಹೊರಟಿದ್ದು ರೂಮ್ಗೆ ಹೋಗಿ ಚೆಕ್ ಇನ್ ಮಾಡೋಣ ಅಂತ ನಾನು ರೂಮ್ ಕಡೆ ಹೊರಟೆ. ನೀವು ಏನಾದರೂ ಅಯೋಧ್ಯೆಗೆ ಬಂದ್ರೆ ಇಲ್ಲಿ ಬಂದು ಉಳ್ಕೋಬಹುದು. ಇಲ್ಲಿ ರೂಮ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ರೂಮ್ ಹೇಗಿದೆ, ಈ ಹೋಟೆಲ್ ಯಾವುದು, ಏರ್ಪೋರ್ಟ್ ಇಂದ ಎಷ್ಟು ದೂರ ಆಗುತ್ತೆ ಅಂತ ನಾನು ನಿಮಗೆ ಎಲ್ಲ ಮಾಹಿತಿ ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ನಾವು ರೂಮ್ ಒಳಗಡೆ ಹೋಗಿ ರೂಮ್ ಹೇಗಿದೆ ಅಂತ ನಾವು ನೋಡ್ಕೊಂಬರೋಣ. ನಾನು ಲಿಫ್ಟ್ ಇಂದ ಫಸ್ಟ್ ಫ್ಲೋರ್ಗೆ ಬಂದ್ಬಿಟ್ಟು ರೂಮ್ ಒಳಗಡೆ ಚೆಕ್ ಇನ್ ಆಗ್ತಾ ಇದ್ದೀನಿ. ಈಗ ನಾವು ರೂಮ್ ಒಳಗಡೆ ಬಂದಿದ್ದೀವಿ. ಲೈಟ್ಸ್ನೆಲ್ಲ ಆನ್ ಮಾಡೋಣ. ರೂಮ್ ಹೇಗಿದೆ ಅಂತ ನಾವು ನೋಡ್ಕೊಂಡು ಬರೋಣ. ರೂಮ್ ಒಳಗಡೆ ಎಂಟರ್ ಆಗ್ತಿದ್ದಂಗೆನೆ ನಿಮ್ಗೆ ಲೆಫ್ಟ್ ಅಲ್ಲಿ ಒಂದು ದೊಡ್ಡ ವಾರ್ಡ್ರೋಬ್ ತರ ಕಾಣಿಸುತ್ತೆ. ನೀವು ಅಲ್ಲಿ ಬಟ್ಟೆಗಳು, ಲಗೇಜು ಅಥವಾ ನೀವೇನೇ ತಂದಿದ್ರು ನೀವು ಅದರಲ್ಲಿ ಇಟ್ಕೋಬಹುದು. ರೂಮ್ ಒಳಗಡೆ ಎಂಟರ್ ಆಗ್ತಿದ್ದಂಗೆನೆ ನಿಮ್ಗೆ 2 ಮಿನರಲ್ ವಾಟರ್ ಬಾಟಲ್ ಕೂಡ ಕೊಡ್ತಾರೆ. ಹಾಗೆ ಟವಲ್ ಕೂಡ ಕೊಡ್ತಾರೆ, ಸೋಪ್ ಕೂಡ ಕೊಡ್ತಾರೆ. ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಲೆಫ್ಟ್ ಅಲ್ಲಿ ಒಂದು ದೊಡ್ಡ ಮಿರರ್ ಕೂಡ ಇಟ್ಟಿರ್ತಾರೆ. ನೀವು ಡ್ರೆಸ್ಸಿಂಗ್ಗೆ, ಮೇಕಪ್ಗೆ ನೀವು ಕೂಡ ಅದನ್ನ ಯೂಸ್ ಮಾಡ್ಕೋಬಹುದು. ಹಂಗೆ ಒಳಗಡೆ ಎಂಟರ್ ಆಗ್ತಿದ್ದಂಗೆನೆ ನಿಮ್ಗೆ ಲೆಫ್ಟ್ ಅಲ್ಲಿ ಒಂದು ದೊಡ್ಡ ಟಿವಿ ಕೂಡ ಕಾಣಿಸುತ್ತೆ. ನೀವು ಯಾವಾಗನ ಫ್ರೀ ಆಗಿದ್ದಾಗ ನೀವು ಟಿವಿನ ನೋಡ್ಕೊಂಡು ಯೂಸ್ ಮಾಡ್ಕೋಬಹುದು. ಒಂದು 2 ಚೇರ್ ತರ ಇರೋ ಒಂದು ಸೋಫಾ ಕೂಡ ಇಟ್ಟಿರ್ತಾರೆ. ನೀವು ಅದ್ರ ಮೇಲೆ ಕೂತ್ಕೊಂಡು ನೀವು ತಿಂಡಿ ಮಾಡಕ್ಕೆ, ಊಟ ಮಾಡಕ್ಕೆ ಅಥವಾ ಕಾಫಿ ಟೀ ಕುಡಿಯಕ್ಕೆ ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಹಂಗೆ ಒಳಗಡೆ ಹೋಗಿ ರೈಟ್ ಸೈಡ್ ಅಲ್ಲಿ ನೋಡಿದ್ರೆ ನಿಮ್ಗೆ ದೊಡ್ಡ ವಿಂಡೋ ಅಂದ್ರೆ ದೊಡ್ಡ ಕಿಟಕಿ ಕೂಡ ಕಾಣಿಸುತ್ತೆ. ಅದಕ್ಕೆ ಕರ್ಟನ್ ಕೂಡ ಹಾಕಿರ್ತಾರೆ. ಕರ್ಟನ್ ಓಪನ್ ಮಾಡ್ತಿದ್ದಂಗೆನೆ ನಿಮ್ಗೆ ಒಳ್ಳೆ ಸಿಟಿ ವ್ಯೂ ಕೂಡ ಕಾಣಿಸುತ್ತೆ. ನೀವು ಅಲ್ಲೇ ನಿಂತ್ಕೊಂಡು ಸಿಟಿ ವ್ಯೂನ ನೋಡ್ಬೋದು. ವೆಹಿಕಲ್ಸ್ ಓಡಾಡೋದು ಎಲ್ಲ ನಿಮ್ಗೆ ಕಾಣಿಸುತ್ತೆ. ಆಮೇಲೆ ಈ ರೂಮಲ್ಲಿ ನಿಮ್ಗೆ ಲ್ಯಾಂಡ್ಲೈನ್ ಫೋನ್ ಕೂಡ ಇಟ್ಟಿರ್ತಾರೆ. ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ನೀವು ಡೈರೆಕ್ಟ್ ಆಗಿ ರಿಸೆಪ್ಷನ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಕಾಫಿ ಟೀ ಏನಾದ್ರು ಬೇಕಾದ್ರೆ ಅಥವಾ ವಾಟರ್ ಬಾಟ್ಲು ಏನಾದ್ರು ಬೇಕಾದ್ರೆ ತುಂಬಾನೇ ಹೆಲ್ಪ್ ಮಾಡ್ತಾರೆ. ನೀವು ಜಸ್ಟ್ ಒಂದು ಫೋನ್ ಮಾಡಿದ್ರೆ ಆಯ್ತು, ಅವರು ನಿಮ್ಗೆ ಬಂದು ಸಹಾಯ ಮಾಡ್ತಾರೆ. ಆಮೇಲೆ ಈ ರೂಮಲ್ಲಿ ಟೇಬಲ್ ಕೂಡ ಇಟ್ಟಿರ್ತಾರೆ. ನೀವು ಊಟ ತಿಂಡಿ ಮಾಡೋಕೆ ನೀವು ಅದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬಹುದು. ರೂಮ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇದು ಬಂದು ಕಂಪ್ಲೀಟ್ AC ರೂಮು. ಇಲ್ಲಿ AC ಕೂಡ ಇದೆ ಹಾಗೂ ಫ್ಯಾನ್ ಕೂಡ ಇದೆ. ನೀವು ಯಾವ್ದು ಬೇಕೋ ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ನಿಮ್ಗೆ ಒಂದೊಂದ್ಸಲ ಫ್ಯಾನ್ ಬೇಕು ಅನ್ಸುತ್ತೆ ಅಥವಾ ನಿಮ್ಗೆ ಒಂದೊಂದ್ಸಲ AC ಬೇಕು ಅನ್ಸುತ್ತೆ. ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಆಮೇಲೆ ಅಲ್ಲಲ್ಲಿ ಒಂದೊಂದು ಸ್ವಿಚ್ ಬೋರ್ಡ್ ಕೂಡ ಇದೆ. ನೀವು ಮೊಬೈಲ್ ಅಥವಾ ಫೋನು ಅಥವಾ ಲ್ಯಾಪ್ಟಾಪು ಚಾರ್ಜಿಂಗ್ಗೆ ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಆಮೇಲೆ ಈ ರೂಮಲ್ಲಿ ಒಂದು ದೊಡ್ಡ ವಾರ್ಡ್ರೋಬ್ ಕೂಡ ಇಟ್ಟಿರ್ತಾರೆ. ನೀವು ಲಗೇಜು, ಬಟ್ಟೆಗಳು ಅಥವಾ ನೀವೇನೇ ಐಟಮ್ ಇಡಂಗಿದ್ರು ಇಟ್ಕೋಬಹುದು. ನೀವು ಅದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬಹುದು. ಆಮೇಲೆ ರೂಮಲ್ಲಿ ಅಲ್ಲಲ್ಲಿ ಒಂದೊಂದು ಫೋಟೋ ಫ್ರೇಮ್ ಕೂಡ ಹಾಕಿರ್ತಾರೆ, ರೂಮ್ ಚೆನ್ನಾಗಿ ಕಾಣಲಿ ಅಂತ. ರೂಮ್ ಅಂತೂ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಈ ಹೋಟೆಲ್ ಅಲ್ಲಿ ನಿಮ್ಗೆ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ. ನೀವು ಲಿಫ್ಟ್ ಹತ್ಕೊಂಡು ನೀವು ಯಾವುದೇ ಫ್ಲೋರ್ ಅಲ್ಲಿ ಹೋಗಿ ರೂಮ್ನ ಮಾಡ್ಕೋಬಹುದು. ಈ ರೂಮ್ನ ನೀವು ಬುಕ್ ಮಾಡಬೇಕು ಅಂದ್ರೆ ಈ ರೂಮ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ನೀವು ಡೈರೆಕ್ಟ್ ಆಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ರೂಮ್ನ ಬುಕ್ ಮಾಡ್ಕೋಬಹುದು. ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ನಾವು ವೆಬ್ಸೈಟ್ ಅಲ್ಲಿ ಯಾವುದಾದ್ರು ಆನ್ಲೈನ್ ಅಲ್ಲಿ ನಾವು ಬುಕ್ ಮಾಡ್ಬಿಡ್ತೀವಿ, ಆಮೇಲೆ ಮೋಸ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿ, ನೀವು ಯಾವುದೇ ರೀತಿಯ ಮೋಸ ಹೋಗಲ್ಲ. ಯಾಕಂದ್ರೆ ನಾನು ಈ ಹೋಟೆಲ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂದ್ರೆ ಅವ್ರದ್ದು ವಿಸಿಟಿಂಗ್ ಕಾರ್ಡ್ ಸಮೇತ ಹಾಕಿರ್ತೀನಿ. ನೀವು ಏನಾದರೂ ಅಯೋಧ್ಯೆಗೆ ಬಂದಾಗ ಇವ್ರನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನೀವು ರೂಮ್ನ ಬುಕ್ ಮಾಡ್ಕೋಬಹುದು. ಸೊ ನಾನು ಬುಕ್ ಮಾಡ್ಕೊಂಡಾಗ ಅವ್ರೇನು ಕಂಪ್ಲೀಟ್ ಆಗಿ ಅಡ್ವಾನ್ಸ್ ಪೇಮೆಂಟ್ ಏನು ಕೇಳಿರ್ಲಿಲ್ಲ. ಒಂದು ಜಸ್ಟ್ ಟೋಕನ್ ಅಡ್ವಾನ್ಸ್ ಜಸ್ಟ್ 1 or 2,000 rupees ಕೇಳಿದ್ರು. ಸೊ ಇಲ್ಲಿ ಬಂದ್ಮೇಲೆ ನೀವು ಫುಲ್ ಪೇ ಮಾಡಿ ಅಂತ ಹೇಳಿದ್ರು. ಒಂದೊಂದ್ಸಲ ನೀವು ಆನ್ಲೈನ್ ಅಲ್ಲಿ ಬುಕ್ ಮಾಡಿದಾಗ
ನೀವು ಫುಲ್ ಪೇಮೆಂಟ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಆ ಥರ ಯಾವುದೇ ರೀತಿಯ ಕಂಡೀಷನ್ಸ್ ಏನಿಲ್ಲ. ಸೊ ನೀವು ಜಸ್ಟ್ ಟೋಕನ್ ಅಡ್ವಾನ್ಸ್ 1 or 2,000 rupees ಕೊಟ್ಟರೆ ಆಯಿತು, ನಿಮ್ಮ ರೂಮ್ನ ಬುಕ್ ಆಗುತ್ತೆ. ಆಮೇಲೆ ನೀವು ಇಲ್ಲಿ ಬಂದು ಉಳ್ಕೊಂಡು ಚೆಕ್ಔಟ್ ಮಾಡುವಾಗ ನೀವು ಏನು ಅಮೌಂಟ್ ಉಳಿದಿರುತ್ತೋ ನೀವು ಆಮೇಲೆ ಅದನ್ನು ನೀವು ಪೇ ಮಾಡ್ಬೋದು. ಸೊ ಇದು ಬಂದು ಕಂಪ್ಲೀಟ್ AC ರೂಮು. ಇಲ್ಲಿ ಬಂದು ಡಬಲ್ ಬೆಡ್ ಇರೋ ಒಂದು ಕಾಟ್ ಇರುತ್ತೆ, 3 ಪಿಲ್ಲೋ ಕೂಡ ಕೊಡ್ತಾರೆ ಹಾಗೂ ಒಂದು ಬ್ಲ್ಯಾಂಕೆಟ್ ಕೂಡ ಕೊಡ್ತಾರೆ. ಬೆಡ್ ಅಂತೂ ತುಂಬಾನೇ ಕ್ಲೀನಾಗಿ ಮೇಂಟೈನ್ ಮಾಡಿದರೆ, ನೀವು ಬಂದು ಯುಟಿಲೈಸ್ ಮಾಡ್ಕೋಬಹುದು. ಸೊ ನಾವು ವಾರ್ಡ್ರೋಬ್ ಓಪನ್ ಮಾಡಿದ್ರೆ ದೊಡ್ಡದಾಗಿರೋ ಒಂದು ಸ್ಪೇಷಿಯಸ್ ಆಗಿರೋ ವಾರ್ಡ್ರೋಬ್ ಇದೆ. ನಾನು ಆಲ್ರೆಡಿ ಹೇಳ್ದಂಗೆ ನೀವು ಬಟ್ಟೆಗಳು, ಲಗೇಜು ಎಲ್ಲ ಯೂಸ್ ಮಾಡ್ಕೋಬಹುದು. ನಾನು ಸೌತ್ ಇಂಡಿಯನ್ ಆಗಿರೋದ್ರಿಂದ ನಮಗೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ನಮಗೆ ರೈಸ್ ಅಂತೂ ಬೇಕೇ ಬೇಕು. ಸೊ ನಾನು ಬೆಂಗಳೂರಿಂದಾನೇ ನಾನು ಒಂದು ಕುಕ್ಕರ್ ತಂದ್ಬಿಟ್ಟಿದ್ದೆ. ಕುಕ್ಕರ್ ತಂದ್ಬಿಟ್ಟು ಅದ್ರ ಜೊತೆಗೆ ಚಿತ್ರಾನ್ನದ ಗೊಜ್ಜು ಕೂಡ ತಂದಿದ್ದೆ. ನಾನು ಇಲ್ಲಿ ಪ್ರತಿದಿನ ನಾನು ಚಿತ್ರಾನ್ನ ಮಾಡ್ಕೊಂಡು ತಿಂತಾ ಇದ್ದೆ. ಇನ್ನು ಬಾತ್ರೂಮ್ ವಿಷಯಕ್ಕೆ ಬಂದ್ರೆ, ನೀವು ಬಾತ್ರೂಮ್ ಒಳಗಡೆ ಎಂಟರ್ ಆಗ್ತಿದ್ದಂಗೆನೆ ನಿಮ್ಗೆ ಶಾಂಪೂ ಕೂಡ ಇಟ್ಟಿರ್ತಾರೆ, ಸೋಪ್ ಕೂಡ ಇಟ್ಟಿರ್ತಾರೆ. ಅಲ್ಲೇ ಒಂದು ದೊಡ್ಡ ಮಿರರ್ ಕೂಡ ಇರುತ್ತೆ, ನೀವು ಮಿರರ್ನ ಯೂಸ್ ಮಾಡ್ಕೋಬಹುದು. ಇಲ್ಲಿ ಬಿಸಿನೀರು ಕೂಡ ಬರುತ್ತೆ ಹಾಗೂ ತಣ್ಣೀರು ಕೂಡ ಬರುತ್ತೆ. 24 hours ಹಾಟ್ ವಾಟರ್ ಬರುತ್ತೆ, ನೀವು ಯೂಸ್ ಮಾಡ್ಕೋಬಹುದು. ಆಮೇಲೆ ಇಲ್ಲಿ ಶಾಂಪೂ ಕೂಡ ಇಟ್ಟಿರ್ತಾರೆ, ನೀವು ಅದು ಕೂಡ ಯೂಸ್ ಮಾಡ್ಕೋಬಹುದು. ಆಮೇಲೆ ಇಲ್ಲಿ ವೆಸ್ಟರ್ನ್ ಕಮೋಡ್ ಇರುತ್ತೆ. ಸೊ ನೀವು ಟಾಯ್ಲೆಟ್ ಹೇಗೆ ಅಂತ ನಿಮ್ಗೆ ಏನಾದ್ರು ಒಂದು ಪ್ರಶ್ನೆ ಇದ್ರೆ, ಇಲ್ಲಿ ವೆಸ್ಟರ್ನ್ ಕಮೋಡ್ ಟಾಯ್ಲೆಟ್ಸ್ ಇರುತ್ತೆ. ಟಾಯ್ಲೆಟ್ ಅಂತೂ ತುಂಬಾನೇ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ, ಅವಾಗ ಬಂದು ಅವರು ಕ್ಲೀನ್ ಮಾಡ್ತಾನೆ ಇರ್ತಾರೆ. ಸೊ ಟಾಯ್ಲೆಟ್ ಬಗ್ಗೆ ಏನು ಗೊಂದಲನೇ ಇಲ್ಲ. ಸೊ ರೂಮ್ ಚೆಕ್ ಇನ್ ಎಲ್ಲ ಮಾಡಿದ್ದಾಯ್ತು. ಸೊ ರೂಮ್ನ ಈಗ ಚೆಕ್ಔಟ್ ಮಾಡೋ ಟೈಮು. ಸೊ ರೂಮ್ನ ಚೆಕ್ಔಟ್ ಮಾಡಿಕೊಂಡು ನಾವು ಈಗ ಹೊರಡೋಣ. ಸೊ ನೀವೇನಾದ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ, ಹೋಟೆಲ್ ನೀಲಕಂಠ್ ಏರ್ಪೋರ್ಟಿಂದ ಸುಮಾರು 3 ಇಂದ 4 ಕಿಲೋಮೀಟರ್ ದೂರದಲ್ಲಿದೆ. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿ ಹಾಕಿರ್ತೀನಿ, ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಕಂಪ್ಲೀಟ್ ರೂಮ್ ಫೋಟೋಸ್ ಇಲ್ಲಿದೆ, ನೀವು ನೋಡಬಹುದು. ಅಯೋಧ್ಯೆ ಯಾತ್ರೆ ಮುಗೀತು. ನನಗೆ ಅಯೋಧ್ಯೆ ಸಿಟಿನಲ್ಲಿ ಇಲ್ಲಿ ನೋಡುವಂಥ ಸ್ಥಳಗಳು ಯಾವುದ್ಯಾವುದಿದೆ ಅಂದರೆ, ಕನಕ್ ಭವನ್ ಆಗಿರ್ಬೋದು, ಭರತ್ ಕುಂಡ್ ಆಗಿರ್ಬೋದು, ಸೂರ್ಯಕುಂಡ್ ಆಗಿರ್ಬೋದು, ಅಥವಾ ರಾಮ್ಲಲ್ಲಾ ದೇವರ ದರ್ಶನ ಆಗಿರ್ಬೋದು, ಆಮೇಲೆ ರಾಮ್ ಕಾ ಪೈದಿ ಆಗಿರ್ಬೋದು, ಮುಕ್ತಾರ್ ಘಾಟ್ ಆಗಿರ್ಬೋದು, ಸರಯು ಘಾಟ್ ಆಗಿರ್ಬೋದು. ಇವನ್ನೆಲ್ಲ ತೋರಿಸಿದ್ದು ಇವರೇ. ಇವ್ರ ಹೆಸರು ದರ್ಶನ್ ಅಂತ. ನೀವು ಏನಾದರೂ ಅಯೋಧ್ಯೆಗೆ ಬಂದಾಗ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸು ಎಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಬಂದಾಗ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇವ್ರು ನಿಮಗೆ ಏನೇನು ಬೇಕೋ ಎಲ್ಲ ತೋರಿಸ್ತಾರೆ. ರೀಸನಬಲ್ ರೇಟಲ್ಲೇ ನಿಮಗೆ ತೋರಿಸ್ತಾರೆ. ತುಂಬ ಒಳ್ಳೆಯ ವ್ಯಕ್ತಿ, ತುಂಬ ಚೆನ್ನಾಗಿ ಕೋಆಪ್ರೇಟು ಮಾಡ್ತಾರೆ. ಒಂಥರ ಮಿನಿ ಗೈಡ್ ಅಂತಲೇ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.